ಕುಟುಂಬದವರು ಈ ಅಭಿಮಾನಿಗಳನ್ನೆಲ್ಲ ನಿರಾಕರಿಸ್ತಾ ಇದ್ದಾರೆ, ಅವರ ಭಾವನೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪ ಇದೆ. ನಿಮ್ಮನ್ನು ಸಹ ಯಾವುದೇ ರೀತಿಯಾದಂತಹ ಒಂದು ಮೀಟಿಂಗ್ ಅಲ್ಲಿ ಆಗಿರ್ಬೋದು, ಇನ್ನೊಂದ್ ಕಡೆ ಆಗಿರ್ಬೋದು, ನಿಮ್ಮನ್ನ ಗುರುತಿಸ್ತಾ ಇಲ್ಲ. ಯಾಕಂದ್ರೆ ಕಟ್ಟಾ ಅಭಿಮಾನಿಯಾಗಿ ವಿಷ್ಣು ಸೇನಾ ಸಮಿತಿಯ ರಾಜ್ಯಾಧ್ಯಕ್ಷರಾಗಿದ್ದೀರಿ, ಬೃಹತ್ ಕಟೌಟ್ ಜಾತ್ರೆಯನ್ನೇ ಮಾಡಿದಿರಿ. ಅಂತ ನಿಮ್ಮನ್ನೆಲ್ಲ ಕಡೆಗಣಿಸಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ನನಗೆ ವಿಷ್ಣು ಹೆಸರಲ್ಲಿ ಯಾರು ಗುರುತಿಸದೇ ಇದ್ರೆ ನಾನು ನಿಜವಾಗ್ಲೂ ಬೇಜಾರಿಲ್ಲ, ಖುಷಿನೇ. ಯಾಕಂದ್ರೆ ನಾನು ಪ್ರೀತಿ ಅನ್ನುವಂಥದ್ದು ಅದು ಕೊಡುವಿಕೆಯ ಹೊರತು ಪಡೆಯುವಿಕೆ ಅಲ್ಲ. ನಾನು ಯಜಮಾನ್ರಿಗೆ ಏನು ನನ್ನ ಕೈಯಿಂದ ಕೊಡ್ತಾ ಇದ್ದೀನಲ್ಲ, ಅಲ್ಲಿಂದ ನನಗೆ ಏನು ಬೇಕು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಇವನ್ ನನ್ನ ಸುತ್ತಮುತ್ತ ಇರೋ ಯಾರನ್ನೇ ಕೇಳಿದ್ರು ಕೂಡ ನಿಮ್ಗೆ ಒಂದ್ ವಿಷಯ ಗೊತ್ತಾಗುತ್ತೆ, ನಾನು ಇಷ್ಟು ದೊಡ್ಡ ಸಂಘಟನೆ ಆಗಿದೆ, ಒಂದು ಕರೆ ಕೊಟ್ಟರೆ ಒಂದು 10,000 ಜನ ಬಂದು ನಿಲ್ಲುವಷ್ಟು ದೊಡ್ಡ ಸಂಘಟನೆ ರಾಜ್ಯದ್ದು ನಂಬಿ ಅದ್ರ ಅಧ್ಯಕ್ಷನಾಗಿ ಒಂದೇ ಒಂದು ವಾಟ್ಸಪ್ ಗ್ರೂಪ್ ಅಲ್ಲಿ ನಾನಿಲ್ಲ. ಒಬ್ಬ ಅಭಿಮಾನಿನ ನನ್ನ ಸ್ವಂತ ಕಾರ್ಯಕ್ರಮಕ್ಕೆ, ಮನೆ ಕಾರ್ಯಕ್ರಮ ಕೂಡ ನಾನು ಕರೆಯಲ್ಲ. ನೀವು ಪ್ರೀತಿ ತೋರಿಸ್ತೀರಿ, ಅದಷ್ಟೇ ಸಾಕು ನನಗೆ. ನಿಮ್ಮನ್ನ ನಾನು ಸ್ವಾರ್ಥಕ್ಕೆ ಬಳಸ್ಕೊಳ್ಳಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ನಾನು ಏನನ್ನೋ ಮಾಡ್ಕೊಳ್ಳಲ್ಲ. ನೀವು ಇದೀರಿ ಅನ್ನೋಂಥದ್ದು ನನ್ನ ಶಕ್ತಿ ಅಲ್ಲ. ನಾನು ಹೇಗೆ 250 ರೂಪಾಯಿ ಇಟ್ಕೊಂಡು 30 ರೂಪಾಯಿ ಇಟ್ಕೊಂಡು ಬೆಂಗಳೂರಿಗೆ ಬಂದು 250 ರೂಪಾಯಿ ಇಟ್ಕೊಂಡು ಬಿಸ್ನೆಸ್ ಶುರು ಮಾಡಿದ್ನೋ, ಇಲ್ಲಿ ತನಕ ಬಂದಿದ್ದೀನೋ, ಹಾಗೆ ನನ್ಗೊಂದು ಶಕ್ತಿ ಇದೆ, ಅದು ಸಾಕು ನನಗೆ. ಬಟ್ ನಿಮ್ಮನ್ನ ಇಟ್ಕೊಂಡು ನಾನು ರಾಜಕಾರಣಕ್ಕೆ ಹೋಗೋದು, ಇನ್ನೇನು ಆಗುವಂಥದ್ದು ಅಗತ್ಯ ಇಲ್ಲ. ಮತ್ತೆ ಅದನ್ನ ಏನ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿಲ್ಲ. ಆದ್ರಿಂದ ನಾನು ಗುರುತಿಸುವಿಕೆಗಳು, ಕೆಲವು ಜನರ ಗೌರವಗಳು ಇವೆಲ್ಲ ಸಿಗದೆ ಹೋದಾಗ ನನ್ಗೇನ್ ಬೇಜಾರಿಲ್ಲ. ಅದೇ ಕುಟುಂಬದವರು ನನ್ನನ್ನು ಒಪ್ಕೊಳ್ಳಿ ಬಿಡ್ಲಿ, ಅವ್ರ ಬಗ್ಗೆ ನನಗೆ ಗೌರವ ಯಾವತ್ತೂ ಕಡಿಮೆ ಆಗಲ್ಲ. ಒಪ್ಪಿಕೊಳ್ಳಿ ಅಂತ ನಾನು ಮಾಡಿದ್ರೆ ಇವೆಲ್ಲ ಪ್ರಶ್ನೆಗಳು ಬರ್ತವೆ. ನಾನು ಒಪ್ಕೊಳ್ಳಿ ಅಂತ ಮಾಡ್ತಾ ಇಲ್ಲ. ನನ್ಗೆ ಇಷ್ಟ, ನನ್ನ ಬಿಸ್ನೆಸ್ ಇದೆಯಲ್ಲ ಅದನ್ನ ನಾನು ಅನ್ಕೋತೀನಿ, ನನ್ನ ಕ್ಲೈಂಟ್ ಒಪ್ಬೇಕು ಅಂತ ಅನ್ಕೋತೀನಿ. ನನ್ನ ಮನೇಲಿ ನನ್ನ ಕೆಲಸ ಇದೆಯಲ್ಲ ಅದು ನನ್ನ ಮನೆಯವರು, ನನ್ನ ಕುಟುಂಬದವ್ರು ಒಪ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಅವ್ರಿಗೋಸ್ಕರ ಮಾಡಿರ್ತೀನಿ, ಅದ್ರಲ್ಲಿ ಸ್ವಾರ್ಥ ಇರುತ್ತೆ, ಖುಷಿ ಇರುತ್ತೆ. ಬಟ್ ಇದೆಲ್ಲವೂ ಕೂಡ ಪ್ರೀತಿಯಿಂದ ಮಾಡ್ತಾರೆ. ಅಲ್ಲ, ಇದನ್ನ ನೀವು ನಿಸ್ವಾರ್ಥ ಸೇವೆ ಅಂತ ಮಾಡಿದೀರಾ, ಪ್ರೀತಿಯಿಂದ ಮಾಡಿದೀರಾ. ಬಟ್ ಇದನ್ನ ಅವ್ರು ಗುರುತಿಸ್ತಾ ಇಲ್ವಲ್ಲ ಅನ್ನೋದೇ ಒಂದು ಕಲಾಭಿಮಾನಿಗಳಿಗೆ ಅದು ನನಗೆ ಅದೊಂದು ಮ್ಯಾಟ್ರೇ ಅಲ್ಲ. ಯಾರು ಗುರುತಿಸದೇ ಇದ್ರಲ್ಲಿ ಅದು ನನ್ಗೊಂದು ಮ್ಯಾಟ್ರೇ ಅಲ್ಲ. ಅವರಂತಲ್ಲ, ಯಾರೇ ಆಗ್ಲಿ, ವಿಷ್ಣುವರ್ಧನ್ ಅವರ ವಯಸ್ಸಲ್ಲಿ ನನಗೆ ಗುರುತಿಸ್ತಾ ಇದ್ರೆ ನಾನು ಖುಷಿ. ನಾನು ಸೈಲೆಂಟ್ ಆಗಿ ಎಲೆಮರೆ ಕಾಯ್ತಾರ ಅವ್ರ ಹೆಸರಲ್ಲಿ ಕೆಲಸ ಮಾಡ್ಲಿಕ್ಕೆ ಬಹಳ ಖುಷಿ ನನಗೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.